ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಮಹೇಶ್ KS. ಇಂದಿನ ಕ್ಲಾಸಲ್ಲೂ ಕೂಡ ಡೈರೆಕ್ಷನ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ. ಇವತ್ತು ಕೂಡ ಡೈರೆಕ್ಷನ್ ಕಾನ್ಸೆಪ್ಟಲ್ಲಿ ಮತ್ತೊಂದು ಕ್ವಶನ್ಸನ್ನು ನೋಡ್ತಾ ಹೋಗೋಣ, ಅಥವಾ ಮತ್ತೆ ಸೆಟ್ ಆಫ್ 5 ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅದು ಕೂಡ ನಿಮಗೆ ಮುಂಬರ್ತಕ್ಕಂತಹ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಇದ್ದರೂ ಕೂಡ ಆ ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದೇ ರೀತಿ ನೀವು ಏನು ಕ್ವಶನ್ಸ್ ಡಿಸ್ಪ್ಲೇ ಆಗುತ್ತೆ, ನೀವು ಕೂಡ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದರೆ ಸಾಲ್ವ್ ಮಾಡ್ತಾ ಹೋಗಿ. ಸೊ ಸ್ಪೀಡಾಗಿ ಸಾಲ್ವ್ ಮಾಡುವಂತಹ ಎಬಿಲಿಟಿನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಥವಾ ಯಾರಾದರೂ ಫ್ರೆಷರ್ಸ್ ಇದ್ದರೆ, ಸೊ ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ದರೆ, ನಾವು ಏನು ಸಾಲ್ವ್ ಮಾಡ್ತಾ ಹೋಗ್ತೀವಿ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಅದೇ ರೀತಿ ಯಾರಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ದರೆ, ಸೊ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಅದೇ ರೀತಿ ನಾನು ಫಸ್ಟ್ ಕ್ವಶನ್ಸ್ ನೋಡೋದಾದರೆ, ಸೊ ಫಸ್ಟ್ ಕ್ವಶನ್ಸ್ ನಿಮಗೆ ಈ ರೀತಿ ಇದೆ. ಸೊ ಇಲ್ಲಿ ಸೆಟ್ ಆಫ್ ಕ್ವಶನ್ಸ್ ಆಗಿರುತ್ತೆ ಇದು. ಸೊ ಇದುವರೆಗೆ ನಾವು ಪ್ರೀವಿಯಸ್ ಪಾರ್ಟ್ಗಳಲ್ಲಿ 1 or 2 ಕ್ವಶನ್ಸ್ ನೋಡಿದ್ವಿ, ಅಥವಾ 3 ಮಾರ್ಕ್ಸಿಗೆ ನೋಡಿದ್ವಿ. ಇದು ಸೆಟ್ ಆಫ್ ಕ್ವಶನ್ಸ್, 5 ಮಾರ್ಕ್ಸಿಗೆ ಒಂದೇ ಕ್ವಶನ್ಸ್ ಇದೆ. ಈ ಎಂಟೈರ್ ಫಸ್ಟ್ ಡೈರೆಕ್ಷನ್ಸ್ ಏನಿದೆ ಇದರ ಬೇಸ್ ಮೇಲೆ ನೀವು 5 ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಹಾಗಾದರೆ ಕ್ವಶನ್ಸ್ ನೋಡೋದಾದರೆ, ಸುಮಿತ್ ಸ್ಟಾರ್ಟೆಡ್ ವಾಕಿಂಗ್ ಇನ್ ಈಸ್ಟ್ ಡೈರೆಕ್ಷನ್ ಫ್ರಮ್ ಪಾಯಿಂಟ್ ಎ ಅಂತ ಹೇಳಿದ್ದಾರೆ. ಅಂದರೆ ಅವನು ವಾಕ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸೊ ಸ್ಟಾರ್ಟ್ ಮಾಡ್ತಾ ಇರಬೇಕಾದ್ರೆ, ಸೊ ಅವನು ವಾಕ್ ಮಾಡ್ತಾ ಇರುವಂಥದ್ದು ಈಸ್ಟ್ ಡೈರೆಕ್ಷನ್ ಫ್ರಮ್ ಪಾಯಿಂಟ್ ಎ. ಅಂದರೆ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಎ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಈಸ್ಟ್ ಡೈರೆಕ್ಷನಲ್ಲಿ ವಾಕ್ ಮಾಡ್ತಾ ಇದ್ದಾನೆ. ಆಫ್ಟರ್ ವಾಕಿಂಗ್ 15 ಮೀಟರ್ ಹಿ ರೀಚ್ಡ್ ಪಾಯಿಂಟ್ ಬಿ. ಅಂದರೆ ಈಸ್ಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾನೆ, ಎ ಇಂದ ಬಿ ಈಸ್ಟ್ ಡೈರೆಕ್ಷನಲ್ಲಿದೆ. 15 ಮೀಟರ್ ಮೂವ್ ಆಗ್ತಾನೆ ಅಂತ ಹೇಳಿದ್ದಾರೆ. ಸೊ ಈಸ್ಟ್ ಡೈರೆಕ್ಷನಲ್ಲಿ ಅಂತ ಹೇಳಿದರೆ ವಾಕಿಂಗ್ ಇನ್ ಈಸ್ಟ್ ಡೈರೆಕ್ಷನ್ ಫ್ರಮ್ ಪಾಯಿಂಟ್ ಎ. ಸೊ ನೀವು ಪಾಯಿಂಟ್ ಎನ ಒಂದು ಕಡೆ ಬರ್ಕೊಂಡ್ರೆ, ಸೊ ಇಲ್ಲಿ ಪಾಯಿಂಟ್ ಎ ಇದೆ ಅನ್ನೋದಾದರೆ ಇಲ್ಲಿಂದ ಈಸ್ಟ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕು ಅವನು. ಸೊ ಈಸ್ಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾನೆ. ಸೊ ಮೂವ್ ಆಗ್ತಾ ಇರುವಂಥದ್ದು 15 ಮೀಟರ್ ಅಂತ ಹೇಳಿದ್ದಾರೆ. ಸೊ 15 ಮೀಟರ್. ಸೊ ಯಾವ ಪಾಯಿಂಟನ್ನು ರೀಚ್ ಮಾಡ್ತಾನೆ ಅಂತಲೂ ಹೇಳಿದ್ದಾರೆ. ಸೊ ಅದು ಪಾಯಿಂಟ್ ಬಿ. 15 ಮೀಟರ್ ಎ ಇಂದ ಬಿಗೆ. ಯಾಕಂದರೆ ಈಸ್ಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇರೋದು ಎ ಇಂದ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಎ ಅನ್ನೋದು ಸ್ಟಾರ್ಟಿಂಗ್ ಪಾಯಿಂಟ್, ಅಲ್ಲಿಂದ ಈಸ್ಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾನೆ. 15 ಮೀಟರ್ಸ್ ಬಿಗೆ ರೀಚ್ ಆಗ್ತಾನೆ. ನೆಕ್ಸ್ಟ್, ಫ್ರಮ್ ದೇರ್ ಹಿ ಟೇಕ್ಸ್ ಎ ಲೆಫ್ಟ್ ಟರ್ನ್ ಆ್ಯಂಡ್ ವಾಕ್ 10 ಮೀಟರ್ ಟು ರೀಚ್ ಪಾಯಿಂಟ್ ಸಿ. ಸೊ ಅಲ್ಲಿಂದ ಲೆಫ್ಟ್ ಟರ್ನ್ ತೊಗೊಳ್ತಾನೆ. ಸೊ ಲೆಫ್ಟ್ ಅಂದರೆ ಅದು ಅಪ್ವರ್ಡ್ ಮೂವ್ಮೆಂಟ್ ಆಗಿರಲೇಬೇಕು. ಸೊ ಲೆಫ್ಟ್ ಟರ್ನ್ ತಗೊಂಡು 10 ಮೀಟರ್ ಮೂವ್ ಆಗ್ತಾನೆ. ಸೊ 10 ಮೀಟರ್ ಮೂವ್ ಆದಮೇಲೆ ರೀಚ್ ಆಗುವಂಥದ್ದು ಪಾಯಿಂಟ್ ಸಿನ ರೀಚ್ ಆಗ್ತಾನೆ. ಸೊ ಅಲ್ಲಿಂದ ಪಾಯಿಂಟ್ ಸಿ ರೀಚ್ ಆದಮೇಲೆ, ಸೊ ರೀಚ್ ಪಾಯಿಂಟ್ ಸಿ, ಫ್ರಮ್ ಸಿ ಹಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ 7 ಮೀಟರ್. ಅಲ್ಲಿಂದ ಮತ್ತೆ ಪಾಯಿಂಟ್ ಡಿನ ರೀಚ್ ಮಾಡ್ಬೇಕಾದ್ರೆ ಅವನು ಲೆಫ್ಟ್ ಟರ್ನ್ ಆಗಿ 7 ಮೀಟರ್ ವಾಕ್ ಮಾಡ್ತಾನೆ ಅಂತ ಹೇಳಿದ್ದಾರೆ. ಸೊ ಆಲ್ರೆಡಿ ನೀವು ಇಲ್ಲಿದ್ದೀರಾ, ಇಲ್ಲಿಂದ ಲೆಫ್ಟ್ ಅಂದರೆ ನಿಮ್ಮ ನಾರ್ತ್ ಡೈರೆಕ್ಷನ್ ಏನಿದೆ ನಿಮ್ಮ ಲೆಫ್ಟ್ ಆಗಿರುತ್ತೆ. ಸೊ ಅವ್ರು ಹೇಳಿರುವಂಥದ್ದು ಫ್ರಮ್ ಸಿ ಹಿ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ 7 ಮೀಟರ್. ಸೊ ಇಲ್ಲಿಂದ ಏನು ಮಾಡ್ತಾನೆ ಅವನು 7 ಮೀಟರ್ ಲೆಫ್ಟಿಗೆ ವಾಕ್ ಮಾಡ್ತಾನೆ. ಸೊ 7 ಮೀಟರ್ ಲೆಫ್ಟಿಗೆ ವಾಕ್ ಮಾಡ್ತಾನೆ, ರೀಚಸ್ ಪಾಯಿಂಟ್ ಡಿ. ಸೊ ಡಿ ಅನ್ನುವಂತಹ ಪಾಯಿಂಟನ್ನು ಅವನು ರೀಚ್ ಮಾಡ್ತಾನೆ. ನೆಕ್ಸ್ಟು, then he turns left and walks 34 meter to reach point E. ಸೊ ಇಲ್ಲಿಂದ ಮತ್ತೆ ಲೆಫ್ಟ್ ಟರ್ನ್ ಆಗ್ತಾನೆ, 34 ಮೀಟರ್ ವಾಕ್ ಮಾಡ್ತಾನೆ. ಸೊ ಇಲ್ಲಿಂದ ಲೆಫ್ಟ್ ಅಂದರೆ ನೀವು ಆಲ್ರೆಡಿ ವೆಸ್ಟಲ್ಲಿದ್ದೀರಾ, ಇಲ್ಲಿಂದ ನೀವು ಲೆಫ್ಟ್ ಅಂದರೆ ಸೊ ಡೌನ್ವರ್ಡ್ ಮೂಮೆಂಟೇ ಆಗಿರಬೇಕು. ಸೊ ಇಲ್ಲಿಂದ ಡೌನ್ವರ್ಡ್ ಮೂಮೆಂಟಿಗೆ ನೀವು ಮೂವ್ ಆಗ್ತಾ ಹೋಗಿ. ಡೌನ್ವರ್ಡ್ ಮೂಮೆಂಟಿಗೆ ಮೂವ್ ಆದರೆ 34 ಮೀಟರ್, ಇದು ಟೋಟಲ್ ಲೆಂತ್ ಏನಿದೆ. ಸೊ ಟೋಟಲ್ ಲೆಂತ್ ನಿಮಗೆ 34 ಮೀಟರ್ ಆಗಿರುತ್ತೆ. ಸೊ ಅವರು ಅದನ್ನು ಹೇಳಿರೋದು ಟೋಟಲ್ ಲೆಂತ್ 34 ಮೀಟರ್. ಆ್ಯಕ್ಚುಲಿ ಇಲ್ಲಿ 10 ಇದೆ ಅಂದರೆ ಇದು 10 ಆಗಿರಬೇಕು. ಸೊ 10 ಆದರೆ ಇಲ್ಲಿ 24 ಆಗುತ್ತೆ. ಟೋಟಲ್ ಲೆಂತ್ 34 ಮೀಟರ್ ಇದೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಇಲ್ಲಿ ಪಾಯಿಂಟ್ ಇನ ರೀಚ್ ಮಾಡ್ತಾನೆ. ನೆಕ್ಸ್ಟ್, ಫ್ರಮ್ ಪಾಯಿಂಟ್ ಇ ಹಿ ಟರ್ನ್ಸ್ ರೈಟ್ ಆ್ಯಂಡ್ ವಾಕ್ಸ್ 28 ಮೀಟರ್. ಸೊ ಅಲ್ಲಿಂದ ಅವನೇನು ಮಾಡ್ತಾನೆ, ರೈಟ್ ಅಂದರೆ ನೀವು ಈ ಕಡೆನೇ ಬರಬೇಕಾಗತ್ತೆ. ಸೊ ಇಲ್ಲಿಂದ ರೈಟ್ ಅವನು 28 ಮೀಟರ್ ವಾಕ್ ಮಾಡ್ತಾನೆ. 28 ಮೀಟರ್ ವಾಕ್ ಮಾಡ್ತಾನೆ. ಸೊ ಎಲ್ಲಿಂದ, ಫ್ರಮ್ ಪಾಯಿಂಟ್ ಇ ಇಂದ ಟರ್ನ್ಸ್ ರೈಟ್ ಆ್ಯಂಡ್ ವಾಕ್ 28 ಮೀಟರ್. ನೌ ಹಿ ರೀಚ್ಡ್ ಪಾಯಿಂಟ್ ಎಫ್. ಸೊ ಎಫ್ ಅನ್ನುವಂತಹ ಪಾಯಿಂಟನ್ನು ಅವನು ರೀಚ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್, ಆ್ಯಂಡ್ ಫ್ರಮ್ ದೇರ್ ಹಿ ಟರ್ನ್ಸ್ ರೈಟ್ ಆ್ಯಂಡ್ ವಾಕ್ಸ್ 40 ಮೀಟರ್ ಟು ರೀಚ್ ಪಾಯಿಂಟ್ ಜಿ.
ಸೊ ಇಲ್ಲಿಂದ ಅವನೇನು ಮಾಡ್ತಾನೆ, ರೈಟಿಗೆ ಟರ್ನ್ ಆಗ್ತಾನೆ. ಸೊ ಇಲ್ಲಿಂದ ರೈಟಿಗೆ ಅಂದರೆ ನಾರ್ತ್ ಡೈರೆಕ್ಷನ್ ಆಗಿರುತ್ತದು. ಸೊ ನಾರ್ತ್ ಡೈರೆಕ್ಷನಲ್ಲಿ ಟರ್ನ್ ಆದಾಗ ಅವನು ಎಷ್ಟು ಮೀಟರ್ ಮಾಡ್ತಾನೆ, 40 ಮೀಟರ್. ಸೊ ಇಲ್ಲಿಂದ ಇಲ್ಲಿಗೆ 30 ಇದೆ ಅಂದರೆ ಅದಕ್ಕಿಂತ 34 ಇದೆ ಅಂದರೆ ಅದಕ್ಕಿಂತ 6 ಮೀಟರ್ ಜಾಸ್ತಿ ಆಗಿರಲೇಬೇಕು. ಹಾಗಾಗಿ ನಿಮಗೆ ಅದು ಕೂಡ ಗೊತ್ತಿರಬೇಕಾಗತ್ತೆ. ಸೊ ಅಲ್ಲಿಗೆ ಈ ಲೆಂತ್ ಏನಿದೆ ಇದು 40 ಮೀಟರ್. ಸೊ ಇಲ್ಲಿ ಯಾವ ಪಾಯಿಂಟ್ ಇದೆ ಅಂತ ಹೇಳ್ತಿದ್ದಾರೆ, ಸೊ ಪಾಯಿಂಟ್ ಜಿ. ಸೊ ಪಾಯಿಂಟ್ ಜಿ ಪಾಯಿಂಟನ್ನು ಅವನು ರೀಚ್ ಮಾಡ್ತಾನೆ. ನೆಕ್ಸ್ಟ್ ಫ್ರಮ್ ಜಿ he turns right and walks 32 ಮೀಟರ್ ಟು ರೀಚ್ ಪಾಯಿಂಟ್ ಹೆಚ್. ಆಲ್ರೆಡಿ ಇಲ್ಲಿ 28 ಮೀಟರ್ ಇದೆ, 28 ಇರೋದು ನಿಮಗೆ ನೆಕ್ಸ್ಟ್ 32 ಆಗಬೇಕು ಅಂತ ಹೇಳ್ತಿದ್ದಾರೆ. ಸೊ ಆಲ್ರೆಡಿ ಇಲ್ಲಿ ತನಕ 28 ಆಗುತ್ತೆ. ಸೊ 28 ಇರೋದು ನಿಮಗೆ ನೆಕ್ಸ್ಟ್ ಅವ್ರು ಹೇಳಿದಂಥದ್ದು ಟರ್ನ್ಸ್ ರೈಟ್ ಆ್ಯಂಡ್ ವಾಕ್ಸ್ 32 ಮೀಟರ್ ಟು ರೀಚ್ ಪಾಯಿಂಟ್ ಹೆಚ್. ಸೊ ಅಲ್ಲಿಗೆ 28ಗೆ +4 ಮಾಡಿದ್ರೆ 32 ಆಗುತ್ತೆ. ಸೊ ಇಲ್ಲಿ ಅವನು 4 ಮೀಟರ್ ಡಿಸ್ಟೆನ್ಸನ್ನು ರೀಚ್ ಆಗಿರಲೇಬೇಕು. ನಿಮಗೆ ಹೆಚ್ ಅನ್ನುವಂತಹ ಡೈರೆಕ್ಷನ್ಸಿಗೆ ಬರ್ತಾನೆ. ಸೊ ರೈಟ್ 32 ಮೀಟರ್ ಟು ರೀಚ್ ಪಾಯಿಂಟ್ ಹೆಚ್. ಸೊ ಈಗ ನೀವು ಪ್ರತಿಯೊಂದನ್ನು ನೋಟ್ ಡೌನ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಸೊ ಇಲ್ಲಿ ನಿಮಗೆ ಸಿ ಇಂದ ಡಿಗೆ ರೀಚ್ ಆಗಬೇಕಾದ್ರೆ 7 ಮೀಟರ್ ಟು ರೀಚ್ ಪಾಯಿಂಟ್ ಡಿ ಅಂತ ಹೇಳಿದರು. ಸೊ ಇದು 7 ಮೀಟರ್. ಹಾಗಾದರೆ ಇದು ಕೂಡ ನಿಮಗೆ 7 ಮೀಟರ್ ಆಗಿರಲೇಬೇಕು. ನೆಕ್ಸ್ಟ್ ಇದು 7 ಮೀಟರ್ ಇದೆ, ಇದು 7 ಮೀಟರೇ ಇರಬೇಕು. ನೆಕ್ಸ್ಟು 15 ಟೋಟಲ್ ಇದೆ ಅಂದರೆ ಇದು 7 ಆದರೆ ಈ ಕಡೆ 8 ಮೀಟರ್ ಇರಲೇಬೇಕು ನಿಮಗೆ. ಇಲ್ಲಿ ಡಿಸ್ಟೆನ್ಸ್ ವೇರಿಯೇಷನ್ ಆಗುತ್ತೆ, ಡಿಸ್ಟೆನ್ಸ್ ನೀವು ಚೆಕ್ ಮಾಡ್ಕೊಳ್ಳಿ. ಇದು 8 ಮೀಟರು, ಇದು 7 ಮೀಟರ್ ಆಗಿರಲೇಬೇಕು. ನೆಕ್ಸ್ಟ್ ಇಲ್ಲಿ 10 ಅಂದರೆ ಇದು 10 ಆಗಿರಲೇಬೇಕು. ಸೊ ಟೋಟಲ್ಲು ಡಿಯಿಂದ ಹೀಗೆ 34 ಇದೆ ಅಂದರೆ ಇದು 10 ಆದರೆ ಇಲ್ಲಿ 24 ಆಗಿರಲೇಬೇಕು ನಿಮಗೆ, 24 ಮೀಟರ್. ನೆಕ್ಸ್ಟು ಟೋಟಲ್ ಇದು 7 ಇದೆ, ಬಟ್ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಈ ಪಾಯಿಂಟಿಂದ, ಸೊ ಈ ಪಾಯಿಂಟಿಂದ ಇಲ್ಲಿ ತನಕ 28 ಆಗುತ್ತಂತೆ. ಸೊ ಅಲ್ಲಿ ತನಕ 28 ಅಂದರೆ ನೆಕ್ಸ್ಟು ಹಾಗಾದರೆ ಇವನಿಗೆ 32 ಮೀಟರ್ಸ್ ಆಗಬೇಕು ಅಂತ ಹೇಳಿದ್ದಾರೆ. ಯಾರು ಲಾಸ್ಟಿಗೆ ಹೆಚ್ಚಿಗೆ ರೀಚ್ ಆದ್ನಲ್ಲ, ಇದು 32 ಮೀಟರ್ಸ್ ಆಗಿರಬೇಕು. ಸೊ 32 ಮೀಟರ್ಸ್ ಅಂದರೆ ಇಲ್ಲಿ ತನಕ 28 ಇದೆ ನಿಮಗೆ, ಇಲ್ಲಿ ತನಕ 28 ಇರುತ್ತೆ. ಸೊ ಇಲ್ಲಿ 4 ಮೀಟರ್ ಆಗಿರಲೇಬೇಕು. ಸೊ ಹಾಗಾಗಿ ಇಲ್ಲಿ 4 ಮೀಟರ್ ಆಗಿದೆ ಅಂದರೆ ಸೊ ಇಲ್ಲೂ ಕೂಡ ನಿಮಗೆ ಈ ಕಡೆ 4 ಮೀಟರ್ ಆಗಿರಬೇಕು, ಆ ಕಡೆ ಇದು 3 ಆಗಿರಬೇಕು. ಅವಾಗ 4 + 3 7 ಆಗುತ್ತೆ. ಆ ರೀತಿ ಚೆಕ್ ಮಾಡ್ಕೊಳ್ತಾ ಹೋಗಿ, ಅವಾಗೆಲ್ಲೂ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಈಗ ನಾವು ಕ್ವಶನ್ಸ್ ನೋಡೋದಾದರೆ, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಜಿ ವಿತ್ ರೆಸ್ಪೆಕ್ಟ್ ಟು ಎ ಅಂತ ಹೇಳಿದ್ದಾರೆ. ಸೊ ಎಗೆ ರೆಸ್ಪೆಕ್ಟಿವ್ ಆಗಿ ಜಿಯ ಡೈರೆಕ್ಷನ್ಸ್ ಏನಿದೆ, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಜಿ ವಿತ್ ರೆಸ್ಪೆಕ್ಟ್ ಟು ಎ. ಸೊ ಡೈರೆಕ್ಷನ್ ಆಫ್ ಜಿ ವಿತ್ ರೆಸ್ಪೆಕ್ಟ್ ಟು ಎಗೆ ಜಿ ಯಾವ ಡೈರೆಕ್ಷನಲ್ಲಿ ಇದ್ದಾನೆ ಅಂತ ಕೇಳಿದ್ದಾರೆ. ಸೊ ಎಗೆ ಜಿ ಇರುವಂತಹ ಡೈರೆಕ್ಷನ್ಸ್ ನಿಮಗೆ ಅದು ನಾರ್ತ್ ವೆಸ್ಟ್ ಆಗಿರಬೇಕು. ಸೊ ಹಾಗಾಗಿ ಆಪ್ಷನ್ ಸಿ ನಾರ್ತ್ ವೆಸ್ಟ್ ಅನ್ನುವಂಥದ್ದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಯಾಕಂದರೆ ಕ್ವಶನ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಡೈರೆಕ್ಷನ್ ಆಫ್ ಜಿ ವಿತ್ ರೆಸ್ಪೆಕ್ಟ್ ಟು ಎ ಕೇಳಿರೋದು, ಎಗೆ ಜಿ ಯಾವ ಡೈರೆಕ್ಷನಲ್ಲಿ ಇದ್ದಾನೆ ಅಂದರೆ ವಿತ್ ರೆಸ್ಪೆಕ್ಟ್ ಯಾರಿಗೆ ಕೇಳಿರ್ತಾರೋ ಅಲ್ಲಿಂದ ನೆಕ್ಸ್ಟ್ ಡೈರೆಕ್ಷನ್ ನೋಡ್ಕೊಳ್ಳಿ. ಡೈರೆಕ್ಷನ್ ಆಫ್ ಜಿ ವಿತ್ ರೆಸ್ಪೆಕ್ಟ್ ಟು ಎ ಅಂದರೆ ಎಗೆ ಜಿ ಯಾವ ಡೈರೆಕ್ಷನಲ್ಲಿ ಇದ್ದಾನೆ ಅಂದರೆ ಎಗೆ ಜಿ ಇರುವಂಥದ್ದು ನಾರ್ತ್ ವೆಸ್ಟ್ ಡೈರೆಕ್ಷನ್. ಸೊ ಇದು ನಿಮ್ಮ ಫಸ್ಟ್ ಕ್ವಶನ್ ಆಯಿತು. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದರೆ ಇದರ ಬೇಸ್ ಮೇಲೆ, ಸೊ ನೆಕ್ಸ್ಟ್ ಕ್ವಶನ್ಸ್ ಈ ರೀತಿ ಇದೆ ನಿಮಗೆ. ಸೊ ಇಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಯಾವುದೋ ಒಂದು ಕಂಡೀಷನ್ಸ್ ಹೇಳ್ಬಿಟ್ಟು ಅದರ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳಿರ್ತಾರೆ. ಸೊ ಸೆಕೆಂಡ್ ಕ್ವಶನ್ಸ್ ಇದರ ಬೇಸ್ ಮೇಲೆ ನೋಡಿದ್ರೆ, ಇಫ್ ಪಾಯಿಂಟ್ ಜೆ ಈಸ್, ಸೊ ಪಾಯಿಂಟ್ ಜೆ ಈಸ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಪಾಯಿಂಟ್ ಎ ಬಿ ಸಿ ಡಿ ಇ. ಎ ಬಿ ಸಿ ಡಿ ಇ ಈ ಇಂಟರ್ಸೆಕ್ಷನ್ ಏನಿದೆ ಈ ಪಾಯಿಂಟ್ ಜೆ ಆಗಿದ್ದರೆ, ಜೆ ಈಸ್ ದ ಇಂಟರ್ಸೆಕ್ಷನ್ ಆಫ್ ಪಾಯಿಂಟ್ ಎ ಬಿ ಸಿ ಡಿ ಇ, ದೆನ್ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಟ್ರೂ ಅಬೌಟ್ ಜೆ. ಹಾಗಾದರೆ ಜೆಯ ಬಗ್ಗೆ ಯಾವುದು ಕರೆಕ್ಟ್? ಪಾಯಿಂಟ್ ಹೆಚ್ ಈಸ್ ಟು ದಿ ನಾರ್ತ್ ಆಫ್ ಜೆ, ಜೆಯ ನಾರ್ತಿಗೆ ಹೆಚ್ಚಿದನ ಇಲ್ಲ. ನೆಕ್ಸ್ಟು ಸೆಕೆಂಡ್ ಒನ್ ಆದರೂ ಆಗ್ಬೋದು. ನೆಕ್ಸ್ಟ್ ನೋಡೋಣ, ಜೆ ಈಸ್ ಟು ದಿ ನಾರ್ತ್ ಆಫ್ ಡಿ, ಜೆ ಈಸ್ ಟು ದಿ ನಾರ್ತ್ ಆಫ್ ಡಿ ಇದನ ಇಲ್ಲ. ಜೆ ಈಸ್ ಟು ದಿ ಸೌತ್ ಆಫ್ ಡಿ, ಆಲ್ ಆರ್ ಟ್ರೂನಾ ಇಲ್ಲ. ನನ್ ಈಸ್ ಟ್ರೂನಾ ಅದು ಅಲ್ಲ. ಸೆಕೆಂಡ್ ಒನ್ ನಾವು ಚೆಕ್ ಮಾಡಬೇಕಾಗುತ್ತೆ. ಸೆಕೆಂಡ್ ಒನ್ ಏನಿದೆ, ಜೆ ಇ ಪ್ಲಸ್ ಜೆ ಡಿ. ಸೊ ಅದೆರಡನ್ನು ಟೋಟಲ್ ಮಾಡಿದರೆ ಇನ್ಯಾವುದಕ್ಕೋ ಈಕ್ವಲ್ ಆಗುತ್ತೋ ಏನೋ ಹೇಳಿದ್ದಾನೆ. ಸೊ ಅಲ್ಲಿ ಹೇಳಿರುವಂಥದ್ದು ಅವರು ಜೆ ಇ ಪ್ಲಸ್ ಜೆ ಡಿ ದ್ಯಾಟ್ ಈಸ್ ಈಕ್ವಲ್ ಟು ಜಿ ಎಫ್ -6 ಅಂತ ಹೇಳಿದ್ದಾರೆ. ಅಂದರೆ
ಜೆ ಇ ಮತ್ತು ಜೆ ಡಿನ ನಾವು ಫಸ್ಟ್ ನೋಡ್ಬೇಕೀಗ. ಸೊ ಜೆ ಇ ಏನಿದೆ, ಸೊ ಜೆ ಇ ಡಿ ಇಂದ ಹೀಗೆ 34 ಆದರೆ ಜೆ ಇಂದ ಹೀಗೆ ನಿಮಗೆ 24 ಆಗಿರಲೇಬೇಕು. ಸೊ ಇದು ಜೆ ಇ 24 ಆಯಿತು. ನೆಕ್ಸ್ಟ್ ಜೆ ಇ 24 ಆದರೆ ಜೆ ಮತ್ತು ಡಿ 10 ಆಗಿರುತ್ತೆ. ಸೊ ಅಲ್ಲಿಗೆ ಎರಡು ಸೇರಿದರೆ ಟೋಟಲ್ 34 ಆಗುತ್ತೆ. ಜಿ ಎಫ್ ನೋಡೋದಾದರೆ ನಾವು ಜಿ ಮತ್ತು ಎಫ್ 40 ಇದೆ, ಜಿ ಮತ್ತು ಎಫ್ 40 ಇದೆ. ಸೊ 40ಯಲ್ಲಿ 6ನ ಮೈನಸ್ ಮಾಡಿದರೆ 34. ಸೊ 34 ಈಸ್ ಈಕ್ವಲ್ ಟು 34. ಹಾಗಾದರೆ ನಮ್ಮ ಆನ್ಸರು ಆಪ್ಷನ್ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಆಪ್ಷನ್ ಬಿ ಅನ್ನೋದು ನಿಮ್ಮ ಕರೆಕ್ಟ್ ಆನ್ಸರ್. ಯಾಕಂದರೆ ಜೆ ಇ ಪ್ಲಸ್ ಜೆ ಡಿ ಈಸ್ ಈಕ್ವಲ್ ಟು ಜಿ ಎಫ್ ಮೈನಸ್ 6 ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ಕ್ವಶನ್ಸನ್ನು ಕೂಡ ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಹಾಗಾಗಿ ಕ್ವಶನ್ಸ್ ಯಾವ ರೀತಿ ಕೇಳಿದ್ದಾರೆ, ಸೊ ಅಲ್ಲಿ ನನ್ ಈಸ್ ಟ್ರೂ ಅನ್ನೋದು ಆಪ್ಷನ್ ಇರುತ್ತೆ ಅಥವಾ ರನ್ ಆಫ್ ದಿಸ್ ಕೂಡ ಆಪ್ಷನ್ ಇರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನೀವು ಆನ್ಸರನ್ನು ಮಾಡಬೇಕಾಗತ್ತೆ. ಅದೇ ರೀತಿ ಇದರ ಬೇಸ್ ಮೇಲೆ ನಾವು ಥರ್ಡ್ ಕ್ವಶನ್ಸನ್ನು ನೋಡೋದಾದರೆ, ಸೊ ನಿಮಗೆ ಥರ್ಡ್ ಕ್ವಶನ್ಸ್ ಈ ರೀತಿ ಇದೆ. ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸುಮಿತ್ ಇನ್ ವೆಸ್ಟ್ ಡೈರೆಕ್ಷನ್ ಅಂತ ಕೇಳಿದ್ದಾರೆ. ಅಂದರೆ ವೆಸ್ಟ್ ಡೈರೆಕ್ಷನಲ್ಲಿ ಅವನು ಎಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿದ್ದಾನೆ ಅಂತ. ಸೊ ಓನ್ಲಿ ವೆಸ್ಟ್ ಡೈರೆಕ್ಷನ್ ಮಾತ್ರ ನೀವು ಕೌಂಟ್ ಮಾಡಬೇಕಾಗತ್ತೆ. ಸೊ ಫಸ್ಟು ಅವನು ವೆಸ್ಟ್ ಡೈರೆಕ್ಷನಲ್ಲಿ ಟ್ರಾವೆಲ್ ಮಾಡ್ತಾ ಇರುವಂಥದ್ದು, ಸೊ ಫಸ್ಟ್ ಎ ಇಂದ ಬಿಗೆ ಹೋಗ್ತಾನೆ, ಅದು ಅಲ್ಲ. ಯಾಕಂದರೆ ಎ ಇಂದ ಬಿಗೆ ಮೂವ್ಮೆಂಟ್ ಆಗ್ತಾನೆ ಅಂದರೆ ಈಸ್ಟ್ ಡೈರೆಕ್ಷನ್ ಆಯಿತು. ಬಿ ಇಂದ ಸಿ, ಅದು ಅಲ್ಲ. ಸಿ ಇಂದ ಡಿಗೆ 7 ಮೀಟರ್ ಬರ್ತಾನೆ. ಸೊ ಇದು ಒಂದು ವೆಸ್ಟ್ ಡೈರೆಕ್ಷನ್, ನಿಮಗೆ ಇದು ಒಂದು ವೆಸ್ಟ್ ಡೈರೆಕ್ಷನ್ ಆಗುತ್ತೆ 7 ಮೀಟರ್ ಅನ್ನುವಂಥದ್ದು. ಸೊ ಯಾವುದು ವೆಸ್ಟ್ ಡೈರೆಕ್ಷನ್ ಅಂದರೆ ಇಲ್ಲಿ ಅವನು ಸಿ ಇಂದ ಡಿಗೆ ಮೂವ್ ಆಗ್ತಾನೆ. ಹಾಗಾಗಿ ಸಿ ಇಂದ ಡಿಗೆ ಮೂವ್ ಆಗ್ತಾ ಇರುವಾಗ ಅವನ ಡೈರೆಕ್ಷನ್ಸು ವೆಸ್ಟ್ ಆಗಿರುತ್ತೆ. ಸೊ ಸಿ ಇಂದ ಡಿಗೆ ಮೂವ್ ಆಗೋದ್ರಿಂದ ಡೈರೆಕ್ಷನ್ ವೆಸ್ಟ್ ಆಗುತ್ತೆ. ಸಿ ಇಂದ ಡಿಗೆ 7 ಮೀಟರ್ ವೆಸ್ಟ್ ಮೂವ್ ಆಗ್ತಾನೆ. ನೆಕ್ಸ್ಟ್ ಡೈರೆಕ್ಷನ್ ನೋಡೋದಾದರೆ ಡಿ ಇಂದ ಜೆ ಇಲ್ಲೆಲ್ಲೂ ವೆಸ್ಟ್ ಬರಲ್ಲ. ಇ ಇಂದ ಎಫ್ಗೆ ಒಂದು ವೆಸ್ಟ್ ಬರುತ್ತೆ, ಎಫ್ ಇಂದ ಜಿ ವೆಸ್ಟ್ ಬರಲ್ಲ ನಿಮಗಿಲ್ಲಿ, ಜಿ ವೆಸ್ಟ್ ಬರಲ್ಲ, ಜಿ ಇಂದ ಹೆಚ್ಚು ಕೂಡ ವೆಸ್ಟ್ ಬರಲ್ಲ. ಇದು ನಿಮಗೆ ಟೋಟಲ್ 32 ಮೀಟರ್ ಅಂತ ಹೇಳಿದ್ದಾರೆ. ಹಾಗಾಗಿ ಇ ಇಂದ ಎಫ್ ಒಂದು ಎಷ್ಟು ಬರುತ್ತೆ, ಇ ಇಂದ ಎಫ್ಗೆ ಮೂವ್ ಆಗೋದು ವೆಸ್ಟ್ ಬರುತ್ತೆ. ಸೊ ಇದು 7 ಮೀಟರ್. ಸೊ ಅದೇ ರೀತಿ ಇಲ್ಲಿ ನಿಮಗೆ 28 ಮೀಟರ್. ಸೊ 28 ಆ್ಯಡ್ ಮಾಡಿದರೆ ನಿಮಗೆ 35 ಮೀಟರ್. ಹಾಗಾದರೆ ಅವನು ವೆಸ್ಟ್ ಡೈರೆಕ್ಷನಲ್ಲಿ ಎಷ್ಟು ಮೂವ್ ಆಗಿದ್ದಾನೆ ಅಂದರೆ ಟೋಟಲ್ ಆಗಿ ವೆಸ್ಟ್ ಡೈರೆಕ್ಷನಲ್ಲಿ ಮೂವ್ ಆಗಿರೋದು ಆಪ್ಷನ್ ಎ 35 ಮೀಟರ್ ಅಷ್ಟು ವೆಸ್ಟ್ ಡೈರೆಕ್ಷನಲ್ಲಿ ಮೂವ್ ಆಗಿರ್ತಾನೆ. ಸೊ ಅದೇ ರೀತಿ ನಾವು ಇದರ ಬೇಸ್ ಮೇಲೆ ನೆಕ್ಸ್ಟ್ ಕ್ವಶನ್ಸನ್ನು ನೋಡೋದಾದರೆ, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಪಾಯಿಂಟ್ ಸಿ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಹೆಚ್ ಅಂತ ಇದೆ. ಅಂದರೆ ಹೆಚ್ಚಿಗೆ ಪಾಯಿಂಟ್ ಸಿ ಯಾವ ಡೈರೆಕ್ಷನಲ್ಲಿ ಅಥವಾ ಹೆಚ್ ಆ್ಯಂಡ್ ಸಿ ನಡುವಿನ ಡೈರೆಕ್ಷನ್ಸ್ ಕೇಳಿದ್ದಾರೆ ನಿಮಗೆ. ಸೊ ಇಲ್ಲಿ ಕೇಳಿರುವಂಥದ್ದು ಡೈರೆಕ್ಷನ್ ಆಫ್ ಪಾಯಿಂಟ್ ಸಿ ವಿತ್ ರೆಸ್ಪೆಕ್ಟ್ ಟು ಹೆಚ್ಚಿಗೆ ಸಿ ಯಾವ ಡೈರೆಕ್ಷನಲ್ಲಿ ಇದ್ದಾನೆ. ಹಾಗಾದರೆ ಹೆಚ್ಚಿಗೆ ಸಿ ಇರುವಂಥದ್ದು ಸೌತ್ ಈಸ್ಟ್ ಡೈರೆಕ್ಷನ್. ಸೊ ಆಪ್ಷನ್ ಸಿ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಯಾಕಂದರೆ ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ಇರುವಂಥದ್ದು ಸೌತ್ ವೆಸ್ಟ್ ಅಲ್ಲ. ಸೊ ಹಾಗಾಗಿ ಇಲ್ಲಿ ಕೇಳಿರುವಂಥದ್ದು ಡೈರೆಕ್ಷನ್ ಆಫ್ ಪಾಯಿಂಟ್ ಸಿ ವಿತ್ ರೆಸ್ಪೆಕ್ಟ್ ಟು ಹೆಚ್ಚಿಗೆ ಸಿ ಇರುವಂಥದ್ದು ಸೌತ್ ಈಸ್ಟ್ ಡೈರೆಕ್ಷನ್. ಹಾಗಾಗಿ ಆಪ್ಷನ್ ಸಿ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಅದೇ ರೀತಿ ನಾವು ಇದರ ಬೇಸ್ ಮೇಲೆ ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದರೆ, ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಎ ಆ್ಯಂಡ್ ಹೆಚ್ ಅಂತ ಕೇಳ್ತಾ ಇದ್ದಾರೆ. ಸೊ ಎ ಮತ್ತು ಹೆಚ್ ನಡುವೆ ನಾವು ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಎ ಮತ್ತು ಹೆಚ್ ಎಲ್ಲಿದೆ ಚೆಕ್ ಮಾಡ್ಕೊಳ್ಳಿ. ಸೊ ಎ ಇಲ್ಲಿದೆ, ನಾವು ಇಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಎ ಮತ್ತು ಹೆಚ್ ನಡುವೆ ನಾವು ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎ ಆ್ಯಂಡ್ ಹೆಚ್ ನಡುವೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇಲ್ಲಿ ನೀವು ಜೆ ಆಗುತ್ತೆ. ಸೊ ಈ ಡೈರೆಕ್ಷನಲ್ಲಿ ಎ ಇದ್ದಾನೆ. ಸೊ ಹಾಗಾದರೆ ಎ ಮತ್ತು ಹೆಚ್ ನಡುವೆ ನೀವು ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಇಲ್ಲಿ ನಿಮಗೆ, ಯಾಕಂದರೆ ಈ ಡೈರೆಕ್ಷನಲ್ಲೇ ನೀವು ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಯಾಕಂದರೆ ಇಲ್ಲಿ ಒಂದು ಡೈರೆಕ್ಷನ್ ಸಿಗುತ್ತೆ, ಇಲ್ಲೊಂದು ಡೈರೆಕ್ಷನ್ ಸಿಗುತ್ತೆ. ಹಾಗಾಗಿ ಎಲ್ಲೂ ಕೂಡ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಯಾಕಂದರೆ ಎ ಇಂದ ನಿಮಗೆ ಬಿ, ಸೊ ಇಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ನೀವು ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡೋದಾದರೆ ಎ ಇಂದ ಬಿ ನಿಮಗೆ ಟೋಟಲ್ 15 ಇರಬೇಕು, ಬಿ ಇಂದ ಸಿ 10 ಇರಬೇಕು. ನೆಕ್ಸ್ಟು 10 ಆದಮೇಲೆ ಸಿ ಇಂದ ಡಿ ಇಲ್ಲಿ 7 ಮೀಟರ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಅದಾದಮೇಲೆ ಡಿ ಇಂದ ಇಲ್ಲಿ ನಿಮಗೆ ಟೋಟಲ್ 34 ಇತ್ತು. ನೆಕ್ಸ್ಟ್ ಈ ಕಡೆ 28, ನೆಕ್ಸ್ಟ್ ಈ ಕಡೆ 40,
ಅದೇ ರೀತಿ ಈ ಕಡೆ 32. ಸೊ ಇದನ್ನು ಕ್ವಶನ್ಸನ್ನು ಯಾಕಂದರೆ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ನೀವು ಕಂಪ್ಲೀಟ್ ಕ್ವಶನ್ಸನ್ನು ಮತ್ತೊಮ್ಮೆ ಸೊ ಅವ್ರು ಏನು ಹೇಳಿದರು ಅಂದರೆ ಕ್ವಶನಲ್ಲಿ ಆ ಡೈರೆಕ್ಷನ್ಸ್ನ ನಾವು ಬರ್ಕೊಳ್ಳೋದಾದರೆ ಎ ಇಂದ ಬಿಗೆ 15 ಮೀಟರ್ ಇತ್ತು. ಸೊ ಹಾಗಾದರೆ ನಾನು ಎ ಇಲ್ಲಿ ಬರ್ಕೊಂಡ್ರೆ ಎ ಇಂದ ಬಿಗೆ 15 ಮೀಟರ್. ನೆಕ್ಸ್ಟು ಬಿ ಇಂದ ಸಿಗೆ 10 ಮೀಟರ್ ಇತ್ತು, ಬಿ ಇಂದ ಸಿಗೆ 10 ಮೀಟರ್. ನೆಕ್ಸ್ಟು ಸಿ ಇಂದ ಡಿಗೆ 7 ಮೀಟರ್, ಸಿ ಇಂದ ಡಿಗೆ 7 ಮೀಟರ್. ನೆಕ್ಸ್ಟು ಅಲ್ಲಿ ಡಿ ಇಂದ ಇಗೆ ಮೂವ್ ಆಗ್ತಾ ಇದ್ದ ಅವನು. ಸೊ ಡಿ ಇಂದ ಇಗೆ ಮೂವ್ ಆಗ್ತಾನೆ ಅಂದರೆ ಇದು ಟೋಟಲ್ ನಿಮಗೆ 34 ಮೀಟರ್ ಅಂತ ಹೇಳಿದರು. ನೆಕ್ಸ್ಟು ಇ ಇಂದ ಎಫ್ಗೆ 28 ಮೀಟರ್. ಎಫ್ಫಿಂದ ನೀವು ಜಿಗೆ ಮೂವ್ ಆಗ್ತಾಯಿದ್ರಿ, ಇಲ್ಲಿ 40 ಮೀಟರ್. ನೆಕ್ಸ್ಟು ಜಿ ಇಂದ ಹೆಚ್ಚಿಗೆ ಮೂವ್ ಆಗ್ತಾಯಿದ್ರಿ, ಇಲ್ಲಿ 32 ಅಂದರೆ ಈ ಕಡೆ 28 ಆಗುತ್ತೆ. ಸೊ ಇಲ್ಲಿ ಈ ಕಡೆ 4, ಯಾಕಂದರೆ 28 + 4 32 ಆಗುತ್ತೆ. ಸೊ ಈಗ ನಿಮಗೆ ಇದು ಪಾಯಿಂಟ್ ಹೆಚ್ಚಾಗಿರುತ್ತೆ. ಅವ್ರು ಕೇಳಿರುವಂಥದ್ದು ಎ ಮತ್ತು ಹೆಚ್ ನಡುವಿನ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಈ ಡಿಸ್ಟೆನ್ಸ್ ಬೇಕು ನಿಮಗೆ. ಸೊ ಇಲ್ಲಿ ನಿಮಗೆ ಆಲ್ರೆಡಿ ಇದು 7 ಗೊತ್ತಿದೆ, ಈ ಕಡೆ 4, ಈ ಕಡೆ 3. ನೆಕ್ಸ್ಟು ಆ ಕಡೆ 7 ಆದರೆ ಇದು 8 ಆಗಿರಲೇಬೇಕು ನಿಮಗೆ. ಸೊ ಇದು 10 ಆಗಿರುತ್ತೆ, ಯಾಕಂದರೆ ಇಲ್ಲಿ 10 ಅಂದರೆ ಇಲ್ಲೂ 10 ಆಗಿರಲೇಬೇಕು. ಸೊ 8 to 10 ಆಗಿರುತ್ತೆ, ಯಾಕಂದರೆ ಈ ಡೈರೆಕ್ಷನ್ಸ್ ಕೇಳಿರುವಂಥದ್ದು ಅವರು. ಸೊ ನಿಮಗೆ 10, ಸೊ ಅಲ್ಲಿಗೆ ಇಲ್ಲಿ ನೀವು 8 ಮೀಟರ್ ಡಿಸ್ಟೆನ್ಸ್ ಇದೆ ಅಂದರೆ ಅಲ್ಲೂ ಕೂಡ ಅದನ್ನೇ ಕನ್ಸಿಡರ್ ಮಾಡ್ತೀರಾ, ಯಾಕಂದರೆ ಈ ಹೋಲ್ ಡಿಸ್ಟೆನ್ಸ್ ಏನಿದೆ 10 ಮೀಟರ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ನಿಮಗೆ 40 ಮೀಟರ್ ಅಂತ ಹೇಳಿದರು. ಸೊ 34 ಮೀಟರ್ ಇದೆ. ಸೊ 34 ಇದೆ, ಇಲ್ಲಿಂದ ಇಲ್ಲಿಗೆ 40 ಅಂದರೆ ನಿಮಗೆ ಈ ಡಿಸ್ಟೆನ್ಸ್ ಏನಿದೆ ಈ ಡಿಸ್ಟೆನ್ಸ್ ಗೊತ್ತಾಗಬೇಕಾಗತ್ತೆ. ಸೊ ಆ ಡಿಸ್ಟೆನ್ಸ್ ಇರುವಂಥದ್ದು ನಿಮಗೆ 6 ಮೀಟರ್ ಆಗುತ್ತೆ, ಯಾಕಂದರೆ 34ಗೆ 6ನ ನೀವು ಆ್ಯಡ್ ಮಾಡಬೇಕಾಗತ್ತೆ. ಸೊ 34ಗೆ 6ನ ಆ್ಯಡ್ ಮಾಡಿದ್ರೆ ನಿಮಗೆ 40 ಆಗುತ್ತೆ. ಸೊ ಅಲ್ಲಿಗೆ 8 ಮತ್ತು 6 ಆಗುತ್ತೆ. ಸೊ 8 ಮತ್ತು 6 ಅಂದರೆ ಇದೆರಡು 10 + 6 ಆಗುತ್ತೆ ನಿಮಗೆ. ಸೊ 10 + 6 ಅಂದರೆ 16 ಆಯಿತು. ನೆಕ್ಸ್ಟು ಇಲ್ಲಿ ಈ ಡಿಸ್ಟೆನ್ಸ್ ಗೊತ್ತಾಗಬೇಕಾಗುತ್ತೆ ನಿಮಗೆ 4. ಸೊ ಅಲ್ಲಿಗೆ ಈ 8ಗೆ ಆ 4 ಆ್ಯಡ್ ಮಾಡಿದ್ರೆ 12 ಆಗುತ್ತೆ ನಿಮಗೆ. ಸೊ 10 + 16 ಒಂದು ಡಿಸ್ಟೆನ್ಸ್, 10 + 6 16 ಆಗುತ್ತೆ. ಇನ್ನೊಂದು 8 + 4 ನಿಮಗೆ 12 ಆಗುತ್ತೆ. ಸೊ ಅಲ್ಲಿಗೆ 16 ಸ್ಕ್ವೇರ್ ಅಂದರೆ ನಿಮಗೆ 256 ಆಗುತ್ತೆ. 12 ಸ್ಕ್ವೇರ್ ಅಂದರೆ 144 ಆಗುತ್ತೆ. 0 0 1 ಕ್ಯಾರಿ 2 + 2 4 400 ಅಂದರೆ ಸೊ 20 ಮೀಟರ್ ಡಿಸ್ಟೆನ್ಸ್ ಆಗಿರಲೇಬೇಕು. ಯಾಕಂದರೆ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಹೆಚ್ ಮತ್ತು ಎ ನಡುವೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕೇಳಿರೋದು. ಹಾಗಾಗಿ ಫಸ್ಟು ನೀವು ಈ ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ಇಲ್ಲಿಂದ ಆ ಕಡೆ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ, ಯಾಕಂದರೆ ಇಲ್ಲಿ 4 ಇದೆ 6 ಇದೆ. ಸೊ ಹಾಗಾಗಿ 6 + 4 ಅಂದರೆ 10. ನೆಕ್ಸ್ಟು ನಿಮಗೆ ಈ ಡಿಸ್ಟೆನ್ಸ್ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಅನ್ನುವಂಥದ್ದು. ಸೊ ಅದರ ಬೇಸ್ ಮೇಲೆ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು, ಯಾಕಂದರೆ ಇಲ್ಲಿ 6 + 4 ಮತ್ತು ಈ 6 ಆ 4 ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ 10 ಬರಲೇಬೇಕು. ಸೊ 10 ಅಂದರೆ ನೆಕ್ಸ್ಟ್ ಇಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಡೈರೆಕ್ಟಾಗಿ ಈ 10 ಮತ್ತು 6ಅನ್ನು ಆ್ಯಡ್ ಮಾಡ್ಕೊಳ್ಳಿ, ಇದೆರಡು ಡಿಸ್ಟೆನ್ಸ್ ಗೊತ್ತಾಗುತ್ತೆ ನಿಮಗೆ, ಯಾಕಂದರೆ ಇಲ್ಲಿ ಯಾವುದೇ ಡಿಸ್ಟೆನ್ಸ್ ಗೊತ್ತಿಲ್ಲ. 16 ಆಗುತ್ತೆ. ಸೊ ಈ 8ಗೆ 4 ಆ್ಯಡ್ ಮಾಡಿದ್ರೆ 12 ಆಗುತ್ತೆ. ಸೊ ಟೋಟಲ್ 16 ಮತ್ತು 12 ಅಂದರೆ 400. ಸೊ 400 ಯಾವುದ್ರ ಸ್ಕ್ವೇರ್ ಅಂದರೆ ಸೊ ಅಲ್ಲಿಗೆ 20 ಆಗಿರಲೇಬೇಕು ಡಿಸ್ಟೆನ್ಸು. ಹಾಗಾದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಹೆಚ್ ಎಷ್ಟು ಅಂದರೆ ಆಪ್ಷನ್ ಡಿ 20 ಮೀಟರ್ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ನಿಮಗೆ ಎಕ್ಸಾಮ್ಗಳಲ್ಲಿ, ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ನಿಮಗೆ ಇನ್ನಷ್ಟು ಮೆಟೀರಿಯಲ್ಸ್ಗಾಗಿ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಆ ಟೆಲಿಗ್ರಾಮ್ ಚಾನಲಿಗೂ ಕೂಡ ನೀವು ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು, ಅಥವಾ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಅಲ್ಲೂ ಕೂಡ ನೀವು ನಮ್ಮೊಂದಿಗೆ ಜಾಯ್ನ್ ಆಗಿ, ಅಥವಾ ಏನು ನಿಮ್ಮ ಯೂಟ್ಯೂಬ್ ಚಾನಲ್ ಇದೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಅದೇ ರೀತಿ ಯಾರೆಲ್ಲ ನೀವು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಅದು ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, SSC ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಸೊ ನಿಮ್ಮೆಲ್ಲರಿಗೂ ಕೂಡ ಮುಂಬರ್ತಕ್ಕಂತಹ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನಿತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಜೈ